ಶ್ರೀ ಫುಡ್ ಆ್ಯಂಡ್ ಕ್ರಿಯೇಷನ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಚಹಾ ಮಂಡಕ್ಕಿ ಪ್ರೇಮಿಗಳು ನೋಡ್ರಿ. ಬೆಳ್ಳಂಬೆಳಗ್ಗೆ ಎದ್ದ ತಕ್ಷಣ ಅಥವಾ ಸಂಜೆ ಹೊತ್ನಾಗ ಘಮ ಘಮ ಅನ್ನೋ ಮಂಡಕ್ಕಿ ಒಗ್ಗರಣೆ ಅಥವಾ ಸೂಸ್ಲಾ ಇತ್ತಂದ್ರೆ ಆ ಖುಷಿನ ಬೇರೆ ನೋಡ್ರಿ. ಮಸ್ತ್ ಚಟಪಟ ಆಗಿ ಚಟಪಟ ಅಂತ ರುಚಿ ಕೊಡುವ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಂಡಕ್ಕಿ ಸೂಸ್ಲಾ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲು ಒಗ್ಗರಣೆ ಮಾಡ್ಕೊಳ್ಳೋಣ ಬರ್ರಿ. ನಾನು ಗ್ಯಾಸಿ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ 3-4 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ 5-6 ಸ್ಪೂನಷ್ಟು ಶೇಂಗಾ ಕಾಳು ಹಾಕೇನ್ರಿ. ಶೇಂಗಾ ಕಾಳನ್ನ ಹಿಂಗೆ ಸ್ವಲ್ಪ ಎಣ್ಣೆ ಕರ್ಕೊಂಡು ತಕ್ಕೋಬೇಕ್ರಿ. ಹಿಂಗೆ ಶೇಂಗಾ ಕಾಳೆಲ್ಲ ತಕ್ಕೊಂಡ್ಮೇಲೆ ಅದೇ ಎಣ್ಣೆ ಒಳಗೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಆಮೇಲೆ 3-4 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು 1-2 ಎಳೆಯಷ್ಟು ಕರಿಬೇವನ್ನ ಹಾಕೊಂಡನ್ರಿ. ಕರಿಬೇವೆಲ್ಲ ಒಂದು ಸ್ವಲ್ಪ ಚಟಪಟ ಆದಮೇಲೆ ಇದಕ್ಕೆ ನಾನು 2 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳಕತ್ತೇನ್ರಿ. ಹಿಂಗೆ ಈರುಳ್ಳಿ ಹಾಕಿದ ಮೇಲೆ ಎಣ್ಣೆ ಒಳಗೆ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕೊಳಕತ್ತೇನ್ರಿ. ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ರಿ. ಆಮೇಲೆ ಇದಕ್ಕೆ 1 ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡನ್ರಿ. ಈರುಳ್ಳಿನ ಭಾಳ ಏನು ಬೇಯಿಸ್ಕೊಳಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಸಾಫ್ಟ್ ಆದ್ರೆ ಸಾಕ್ರಿ, ಭಾಳ ಮೆತ್ತಗೆ ಮಾಡೋಕ್ಕೆ ಹೋಗಬೇಡ್ರಿ. ಇಷ್ಟು ಹಾಕಿದ ಮೇಲೆ ನಾನು ಒಂದು ಸಣ್ಣ ಸ್ಪೂನ್ನಾಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೇನ್ರಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೇನ್ರಿ. ಇಷ್ಟು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ರಿ. ಆಮೇಲೆ ನೋಡಿರಿ, ನಾನಿಲ್ಲಿ 1 ಸೇರಿನಷ್ಟು ಮಂಡಕ್ಕಿ ತಗೊಂಡನ್ರಿ. ಇದಕ್ಕೆ ಪುರಿ ಅಂತಲೂ ಹೇಳ್ತಿರಲ್ರಿ. ಈ ಮಂಡಕ್ಕಿನ ಮರದೊಳಗೆ ಹಾಕ್ಕೊಂಡು ನೀಟಾಗಿ ಸ್ವಚ್ಛ ಮಾಡ್ಕೋಬೇಕ್ರಿ. ಆಮೇಲೆ ಈ ಥರ ಸ್ವಚ್ಛ ಮಾಡ್ತಾ ಒಂದು ಬೌಲಿಗೆ ತೆಗಿತಾ ಇದ್ದೇನೆ. ಮಂಡಕ್ಕಿ ಸೂಸ್ಲಾ ಮಾಡೋ ಮುಂದೆ ಹಿಂಗೆ ಮರದೊಳಗೆ ಸ್ವಚ್ಛ ಮಾಡ್ಕೊಂಡು ಮಂಡಕ್ಕಿ ತಗೊಳ್ರಿ. ನೋಡಿರಿ, ಮಂಡಕ್ಕಿ ಮುಳುಗೋ ಅಷ್ಟು ನಾವು 1-2 ಚರಿಗೆಯಷ್ಟು ನೀರು ಹಾಕಿ ಮಂಡಕ್ಕಿನ ಚಂದಂಗೆ ತೊಳ್ಕೊಬೇಕ್ರಿ. ಮಂಡಕ್ಕಿನ ಭಾಳ ನೆನೆಯಕ್ಕೆ ಬಿಡಬೇಡ್ರಿ. ತಡ ಮಾಡ್ದಂಗೆ 2 ಕೈಯಿಂದ ಗಟ್ಟಿಯಾಗಿ ಹಿಂಡಿ ನೀರೆಲ್ಲ ತೆಗೆದು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ರಿ. ಮಂಡಕ್ಕಿ ಭಾಳ ಹೊತ್ತು ನೀರೊಳಗೆ ಇರಬಾರ್ದು ರೀ, ಇಲ್ಲಾಂದ್ರೆ ಮುದ್ದೆ ಆಗಿಬಿಡ್ತಾವು. ಹಿಂಗಾಗ್ಬೇಕು ನೋಡ್ರಿ. ಆಮೇಲೆ ಈ ಕಡೆ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಸಣ್ಣ ಬೌಲ್ನಾಗ ಅರ್ಧ ಬೌಲ್ನಷ್ಟು ಪುಟಾಣಿ ಹಾಕೊಂಡನ್ರಿ. ಹಿಂಗೆ ಪುಟಾಣಿನ ತರಿಯಾಗಿ ಪುಡಿ ಮಾಡ್ಕೋಬೇಕ್ರಿ. ಈ ಮಂಡಕ್ಕಿ ಸೂಸ್ಲಕ್ಕೆ ಈ ಪುಟಾಣಿ ಪುಡಿ ಭಾಳ ಟೇಸ್ಟ್ ಕೊಡ್ತೈತ್ರಿ. ಈಗ ಒಗ್ಗರಣೆಗೆ ಹಿಂಡಿಟ್ಟಿರೋ ಮಂಡಕ್ಕಿನ ಹಾಕ್ರಿ. ಹಾಕಿದ ತಕ್ಷಣ ಒಗ್ಗರಣೆ ಒಳಗೆ ಆ ಮಂಡಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ಇದಕ್ಕೆ ಪುಟಾಣಿ ಪುಡಿನ ಹಾಕ್ರಿ. ಉಪ್ಪು ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ರಿ ನೋಡ್ಕೊಂಬಿಟ್ಟು. ಆವಾಗಲೇ ಉಪ್ಪು ಹಾಕಿದ್ವಿ. ಈಗ ಶೇಂಗಾ ಕಾಳನ್ನ ಹುರ್ಕೊಂಡು ಇಟ್ಕೊಂಡಿದ್ವಲ್ರಿ, ಆ ಶೇಂಗಾ ಕಾಳನ್ನ ಹಾಕ್ಕೊಳ್ರಿ. ಇಷ್ಟು ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಕೊನೆಗೆ ಸಣ್ಣ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ. ಬೇಕಂದ್ರೆ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ರಿ. ನೋಡ್ರಿ, ನಮ್ಮ ಮಂಡಕ್ಕಿ ಸೂಸ್ಲಾ ರೆಡಿ ಆಗ್ಯಾವ್ರಿ. ಇದ್ರ ಜೊತೆಗೆ ಮಿರ್ಚಿ ಅಥವಾ ಬಜ್ಜಿ ಅಥವಾ ಸೇವ್ ಖಾರ ಹಾಕ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಇರ್ತೈತ್ರಿ. ನಮ್ಮ ಕಡೆ ದಿಢೀರಂತ ಸಂಜೆ ಮುಂದೆ ಯಾರು ಗೆಸ್ಟ್ ಬಂದ್ರೆ ಹಿಂಗೆ ಮಂಡಕ್ಕಿ ಸೂಸ್ಲಾ ಮಾಡ್ತೇವ್ರಿ. ನೀವು ಒಮ್ಮೆ ಹಿಂಗೆ ಮಂಡಕ್ಕಿ ಸೂಸ್ಲಾ ಮಾಡ್ಕೊಂಡು ಸವಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಸಿಗೋಣ್ರಿ ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ಕಾರ ರೀ.